ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ರಾಜ್ಯದ ಮುಖ್ಯಮಂತ್ರಿಗಳೇ ಗ್ರಾಮ ವಾಸ್ತವ್ಯ ಮಾಡಿ ಇಡೀ ರಾಜ್ಯದ ನಕಾಶೆಯಲ್ಲಿ ಗುರುತಿಸಿಕೊಂಡಿದ್ದ ಗುರುಮಠಕಲ್ ತಾಲೂಕಿನ ಚಂಡರಕಿ ಗ್ರಾಮದ ಇಂದಿನ ಸ್ಥಿತಿ ನೋಡಿದರೆ ಅಯ್ಯೋ ಎನಿಸುತ್ತದೆ. ಅಂದು ಕುಮಾರಸ್ವಾಮಿಯವರು ವಾಸ್ತವ್ಯ ಹೂಡಿದಾಗ ಬದಲಾವಣೆಯ ಹೊಸ ಆಸೆ ಕಂಡಿದ್ದ ಗ್ರಾಮ ಇಂದು ಅಭಿವೃದ್ಧಿ ಕಾಣದೆ ಅನಾಥವಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಚಂಡ್ರಿಕಿ ಗ್ರಾಮಕ್ಕೆ ಇವತ್ತು ಯಾದಗಿರಿ ನ್ಯೂಸ್ ತಂಡ ಬಂದಿದೆ. ಚಂಡ್ರಿಕಿ ಗ್ರಾಮದಲ್ಲಿ ಯಾವ ಥರ ಸಮಸ್ಯೆಗಳಿದ್ದಾವೆ, ಕುಡಿಯೋ ನೀರಾಗಿರಬಹುದು, ಚರಂಡಿ ಸಮಸ್ಯೆಗಳಾಗಿರ್ಬೋದು, ಬನ್ನಿ ಅದು ಸಂಪೂರ್ಣ ಮಾಹಿತಿ ನೀಡ್ತೇವೆ. ಯಾವ ರೀತಿ ಇದೆ ಅಂತ ತೋರಿಸೋಣ. ಇದು ನೋಡಿ, ಇದು ಪಂಚಾಯತ್ ಇದೆ, ನೋಡ್ತಾ ಇರಬಹುದು. ಇದೇ ಪಂಚಾಯತ್ನಲ್ಲಿ ಬರುವಂತಹ ಇದೇ ಗ್ರಾಮದಲ್ಲಿ ಪಂಚಾಯತಿ ಇದೆ. ಆದರೆ ಇಲ್ಲಿನ ಸಮಸ್ಯೆಗಳು ಹೇಗಿದೆ ಈ ಗ್ರಾಮಕ್ಕೆ ಹೋಗಿ ಮುಂದೆ ನೋಡೋಣ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವಿನ ಈಗೋ ಫೈಟ್ ನಿಂದಾಗಿ ಚಂಡರಕಿ ಗ್ರಾಮ ಇಂದು ನರಕ ದೃಶ್ಯವಾಗಿದೆ. ಮೊದಲು ಕೆಲಸ ಮಾಡಿ ಆಮೇಲೆ ತೆರಿಗೆ ಕೇಳಿ. ಇದು ಚಂಡರಕಿ ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ತೆರಿಗೆ ಕೇಳಲು ಬಂದವರಿಗೆ ಗ್ರಾಮಸ್ಥರಿಂದ ಗೇಟ್ ಪಾಸ್. ವರ್ಷಗಳಿಂದ ನಯಾ ಪೈಸೆ ಅಭಿವೃದ್ಧಿ ಮಾಡದ ಅಧಿಕಾರಿಗಳು ತೆರಿಗೆ ವಸೂಲಿಗೆ ಬಂದಾಗ ಗ್ರಾಮಸ್ಥರು ಒಕ್ಕೊರಲಿನಿಂದ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಸಾಲ ಸೋಲ ಮಾಡಿ ತೆರಿಗೆ ಕಟ್ಟುತ್ತೇವೆ, ಆದರೆ ನಮಗೆ ಕನಿಷ್ಠ ಸೌಲಭ್ಯ ನೀಡಲು ನಿಮಗೇನು ರೋಗ ಎಂದು ಗ್ರಾಮಸ್ಥರು ಅಧಿಕಾರಿಗಳ ಬೆವರಿಳಿಸಿದ್ದಾರೆ. ಸರ್, ಪಿಡಿಒ ಮೇಡಮ್ ಗೀತಾ ಮೇಡಮ್ 2 ವರ್ಷದಿಂದ ಆಲ್ರೆಡಿ ಹೇಳ್ತಾ ಇದ್ದೀನಿ, ಬಸ್ ಸ್ಟ್ಯಾಂಡ್ ಹತ್ರ ಸ್ಮೆಲ್ ಬರ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ, ಬ್ಲೀಚಿಂಗ್ ಪೌಡರ್ ಹಾಕ್ರಿ ಅಂತಂದು ಹೇಳಿದ್ರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಕ್ಲೀನು ಮಾಡಿಸ್ತಾ ಇಲ್ಲ, ವರ್ಕ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ ಸರ್. ಇದು ಎಷ್ಟು ವರ್ಷ ತೆಗಿಲಾರ್ದು? ಒಂದು 4 ವರ್ಷ ಆಯಿತು ಸರ್. ಅಂದರೆ 4 ವರ್ಷದಿಂದ ಇಷ್ಟೇ ಆದ ಸರ್. ಭೀಮರಾಯ್ ಇದ್ದವಾಗ ಸ್ವಲ್ಪ ಕ್ಲೀನ್ ಮಾಡ್ತಿದ್ದ ಸರ್. ಇವ್ರು ಗೀತಾ ಮೇಡಮ್ ಬಂದವಾಗ್ಲಿಂದ ಕಂಟಿನ್ಯೂಸ್ ಇದೇ ಥರ ನೆಗ್ಲಿಜೆನ್ಸ್ ತುಂಬ ಮಾಡ್ತಾ ಇದ್ದಾರೆ ಸರ್. ಇವ್ ಮೊದಲು ಬಿಡ್ತಿದ್ರು ನೀರು, ಎಲ್ಲರ ಒಣಗಿ ಯಾರು ಪ್ರಾಬ್ಲಮ್ ಇದ್ರೆ ಇಲ್ಲಿಂದ ತೊಗೊಂಡೋಗ್ತಿದ್ರು. ಈ ಕಟ್ಟಾರ ಆಗಲಿ ಮತ್ತು ಇದೆಲ್ಲ ಕಟ್ಟಾರ, ಮತ್ತು ನಮ್ಮ ಚೇರ್ಮನ್ ಅವರು ಎಲ್ಲ ಕಟ್ಟಾರ, ಈ ಕಲೆಕ್ಷನ್ ಕೊಡಲ್ಲ ಅಂటారు ಸರ್. ಎಷ್ಟು ವರ್ಷ ಆಯ್ತು? ಇದು 1 ವರ್ಷ 1.5 ವರ್ಷ ಆಲತ್ತ ಸರ್. ನೀರು ಬಂದ್ ಮಾಡಿಬಿಟ್ರಿ. ಬೇಸಿಗೆಲ್ಲ ಬಿಟ್ಟಿಲ್ಲ ಅಸಲು 1.5 ವರ್ಷಲಿಂದ ನೀರೇ ಬಂದ್ ಆಗ್ಯಾವ್ರಿ. ಅದೇ ಗೊತ್ತಾಗಲ್ಲ. ನಾವು ಎಲ್ಲ ಕಟ್ಟಾರ ಎಲ್ಲ ಮಾಡ್ಯಾರ, ನೀರು ಬಂದ್ ಮಾಡಿಬಿಟ್ರಿ. ಎಲ್ಲ ಒಣಗಿ ಎಲ್ಲರಿಗೂ ಪ್ರಾಬ್ಲಮ್ ಅಲ್ಲ. ನೀರು ಇದ್ರೆ ಏನಾಗ್ತದ, ಬಿಸಿಲುಗಾಲ ಅದು ಎತ್ತೊಳಗೆ ಮನೆಗೆ ಎಲ್ಲ ಯೂಸ್ ಆಗ್ತದಲ್ರಿ. ನೀರು ಬಂದ್ ಮಾಡಿಬಿಟ್ರ. ಅಂಗನವಾಡಿ ಆವರಣವೋ ಅಥವಾ ಹಂದಿಗಳ ತಾಣವೋ? ಚಂಡರಕಿ ಗ್ರಾಮದ ಮಕ್ಕಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ ಪಂಚಾಯತ್ ಆಡಳಿತ. ಇದು ಅಂಗನವಾಡಿ ಸ್ಕೂಲ್ ಅದ ಸರ್. ಹುಡುಗರು ಎಲ್ಲ ಮೋರಿ ಎಲ್ಲ ಗಲೀಜ್ ಅಂತಾರೆ. ಹುಡುಗರಿಗೆ ಸ್ಮೆಲ್ ಬರಕತ್ತದ. ಇದು ಹೇಳಿರಿ ಸರ್, ಸಾಬರು ಬಂದಿದ್ರು. ಗ್ರಾಮದ ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಈಗ ಹಂದಿಗಳ ಆವಾಸ ಸ್ಥಾನವಾಗಿದೆ. ಅಂಗನವಾಡಿಯ ಬೆನ್ನಿಗೆ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೊಳಚೆ ನೀರು ಅಲ್ಲೇ ನಿಂತು ಹಂದಿಗಳು ಅದರಲ್ಲಿ ಹೊರಳಾಡುತ್ತಿವೆ. ಪುಟ್ಟ ಮಕ್ಕಳು ಅಕ್ಷರ ಕಲಿಯಲು ಬರುವ ಜಾಗದಲ್ಲಿ ಈ ರೀತಿ ಗಬ್ಬು ನಾರುತ್ತಿರುವುದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಹಂದಿಗಳ ಓಡಾಟ ಮತ್ತು ನಿಂತ ನೀರಿನಿಂದಾಗಿ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಸ್ವಚ್ಛತೆ ಮರೀಚಿಕೆಯಾಗಿದ್ದು ಅಧಿಕಾರಿಗಳು ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಹೇಳಿ ಎಲ್ಲಾರು ಬಂದು ನೋಡಿ ಹೋಗ್ಯಾರ, ಮಾಡ್ತೀವಿ ಅಂತ ಹೇಳ್ಯಾರ. ಇನ್ನ ಮಾಡ್ತಿಲ್ಲ ಸರ್. ಎಲ್ಲ ಹಂದಿಗಳು ಸಣ್ಣ ಸಣ್ಣ ಹುಡುಗರು ಇರ್ತಾರ, ಸ್ಮೆಲ್ ಬರಾಕತ್ತದ, ಅವ್ರಿಗೆ ಬಹಳ ಪ್ರಾಬ್ಲಮ್ ಅಲ್ಲ. ಕೂಡಲೇ ಈ ನರಕ ದೃಶ್ಯ ವಾತಾವರಣವನ್ನ ಸರಿಪಡಿಸದಿದ್ದರೆ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಚಂಡ್ರಿಕಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಮತ ಪಡ್ಕೊಂಡು ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೀವು ನೋಡ್ತಾ ಇರೋ ದೃಶ್ಯಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಮತ್ತೆ ಭರವಸೆಯನ್ನು ಕೊಟ್ಟು ಗೆದ್ದಂತಹ ಗ್ರಾಮ ಪಂಚಾಯತ್ ಸದಸ್ಯರು ಯಾದಗಿರಿ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಗ್ರಾಮ ವಾಸ್ತವ್ಯ ಮಾಡ್ತಾನಂದ್ರೆ ಅದು ಗುರುಮಠಕಲ್ ಮತಕ್ಷೇತ್ರ ಚಂಡ್ರಿಕಿ ಗ್ರಾಮ. ಆದರೆ ಇವತ್ತು ಅದೇ ಗ್ರಾಮದವ್ರ ಬಳಿ ನಾವು ಬಂದಿದ್ದೇವೆ. ಯಾವ ರೀತಿ ಇದೆ, ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿದಂತಹ ಗ್ರಾಮಕ್ಕೆ ಬಂದಿದ್ದೇವೆ.
ಅದೇ ಗ್ರಾಮಸ್ಥ ನಮ್ಮ ಜೊತೆ ಇದ್ರೆ ಅವರೇ ಮಾತಾಡೋಣ ಬನ್ನಿ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಗ್ರಾಮವಾಸ ಮಾಡಿದ್ರು ಹೌದು ಸರ್. ಮುಖ್ಯಮಂತ್ರಿ ಹೌದು, ಹೌದು. ಈಗ ಅವಾಗ ತರ ಇದೆಯಾ? ಈಗ ಹೆಂಗಿದೆ? ಇಲ್ಲ ಸರ್, ನಾಗನಗೌಡ ಇದ್ದವಾಗ, ಜನಪ್ರಿಯ ಶಾಸಕರು ಇದ್ದವಾಗ ಒಂದ್ಸರ್ತಿ ಗ್ರಾಮವಾಸ ಮಾಡಿದ್ರು ಸರ್. ಆವಾಗ ಎಲ್ಲ ಗ್ರೌಂಡ್ ಸ್ವಚ್ಛತೆ ಮಾಡಿ ಚೆನ್ನಾಗಿ ಕಾಂಪೌಂಡ್ ವಾಲು ಎಲ್ಲ ಶಾಂಕ್ಷನ್ ಆಗಿತ್ತು ಸರ್. ಕಾಂಪೌಂಡ್ನು ವಾಲು ಸ್ವಲ್ಪ ಆಗಿದೆ, ಅರ್ಧ ಕೆಲಸ ಆಗಿದೆ. ಬಟ್ ಇವಾಗ ನೈಟಲ್ಲಿ ಜನ ಬಂದು ಕುಡಿಯೋದು, ಮಾದಕ ವ್ಯಸನಗಳಿಂದ ಸ್ಕೂಲಲ್ಲಿ ಬೀರು ಕ್ವಾರ್ಟರು ಈ ತರ ಕುಡಿದು ಬಿಟ್ಟು ಬಯಲ್ದರ್ಶೆಗೆ ಬಂದು ಮಲ ವಿಸರ್ಜನೆ ಮೂತ್ರಗಳು ಮಾಡ್ತಾ ಇದ್ದಾರೆ. ಇದರಿಂದ ಸ್ಕೂಲ್ಗೆ ಬರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಗೀತಾ ಮೇಡಮ್ ಅವ್ರ ಹತ್ರ ಹೇಳಿದ್ರೆ ನನ್ಗೆ ಸಂಬಂಧಪಟ್ಟಿದ್ದಲ್ಲ, ನಾ ಏನು ಮಾಡ್ಲಕ್ ಆಗಲ್ಲ, ಏನ್ ಮಾಡ್ಕೋತೀಯ ಮಾಡ್ಕೊ ಅಂತಂದು ಹೇಳಿದ್ದಾರೆ. ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಸರ್. ಈಗ ನಿಮ್ಮೂರಿಗೆ ಮುಖ್ಯಮಂತ್ರಿಗಳು ಬಂದಿರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ. ಈಗ ಅವಾಗ ಇವಾಗ ಏನ್ ಚೇಂಜಸ್ ಇದೆ? ಅವಾಗ ತುಂಬಾ ಬಹಳ ಚೇಂಜಸ್ ಆಗಿತ್ತು ಸರ್. ಕುಮಾರಸ್ವಾಮಿ ಸರ್ ಅವರು ಬಂದಾಗ ಎಲ್ಲ ಚೆನ್ನಾಗಿ ಮಾಡಿದ್ರು ಸರ್. ಅವಾಗ ಇವಾಗ ಪ್ರೆಸೆಂಟ್ ಆದ್ರೆ ಎಲ್ಲ ಉತ್ಸೆಪ್ಸಿ ಬಿಟ್ಟಿದ್ದಾರೆ ಸರ್. ಎಲ್ಲ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಏನಿಲ್ಲ, ಸುಮ್ನೆ ಬೋಗಸ್ ಬಜೆಟ್ ಎಪ್ಸೋದು ಕೂಡೋದು ಆ ತರ ಮಾಡ್ತಾ ಇದ್ದಾರೆ. ಏನಾಗ್ಬೇಕು ನಿಮ್ಗೆ? ನಮ್ಗೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಸರ್. ನಮ್ಗೆ ಸ್ವಚ್ಛತೆ ಆಗ್ಬೇಕು ಸರ್. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಊರಿನ ಜನಗಳಿಗೆ ತೊಂದರೆ ಆಗಬಾರದು. ಮತ್ತೆ ಯಾವ ಮೂಮೆಂಟ್ ಅಲ್ಲಿ ಬೀಚಿಂಗ್ ಪೌಡರ್ ಅವೆಲ್ಲ ಏನಾನ ಹಾಕೋದು ಅವೆಲ್ಲ ಕೆಲಸ ಆಗಬೇಕಂತೂ ತಮ್ಮಲ್ಲಿ ವಿನಂತಿಗೊಳಿಸ್ತೀವಿ. ನಾಡುತ್ತಿದೆ ಚರಂಡಿ, ಡೆಂಗ್ಯೂ, ಮಲೇರಿಯಾ ಆತಂಕ. ಗ್ರಾಮದ ಹೃದಯ ಭಾಗವಾದ ಬಸ್ ನಿಲ್ದಾಣದ ಬಳಿಯ ಚರಂಡಿಗಳು ಹೂಳು ತುಂಬಿ ವರ್ಷಗಳೇ ಕಳೆದಿವೆ. ಗಬ್ಬೆದ್ದು ನಾರುತ್ತಿರುವ ಈ ಚರಂಡಿಯಿಂದಾಗಿ ಅಕ್ಕಪಕ್ಕದ ನಿವಾಸಿಗಳು ಡೆಂಗ್ಯೂ, ಮಲೇರಿಯಾ ಅಂತಹ ಮಾರಕ ಕಾಯಿಲೆಗಳ ಭೀತಿಯಲ್ಲಿದ್ದಾರೆ. ಸ್ವಚ್ಛತೆ ಮಾಡಬೇಕಾದ ಪಂಚಾಯತ್ ಆಡಳಿತ ಕುಂಭಕರ್ಣ ನಿದ್ದೆಯಲ್ಲಿದ್ದು ಜನರ ಜೀವದ జೊತೆ చెల్లాటవాడుತ್ತಿವೆ. ముందుగా మీ మెంబర్ తోటి కదా ఓటేషన్ వాళ్ళకి అడగలే మరి మస్తు అడిగినాం. ఏమండి చేస్తామంటారు పోతారు, చేస్తామంటారు పోతారు. ఇప్పుడు ఏమైతుంది? మీకు ప్రాబ్లం ఏమైతుంది? మాకు దోమలు గరుస్తాయి, ఓసాన మా పిల్లలకు జ్వరాలు వస్తుంటాయి. మాకు ఇట్లా ఏం నిలబడ బుద్ధి కూడా కాదు. ఇప్పుడు ఏం కావాలి? ఇప్పుడు మీకు మాకు మోరి కట్టిపియాలి, అంత మోరి కట్టిపియాలి, మంచిగా తీయలే మోరి తీసి ఇది అయిపోయాయి దానికిండనే మరి ఎన్ని చెప్పినాను వాసన వస్తదే ఓసే నిలిచి పెట్టి నెట్టి కట్టకపోయింది నాకు. ನೋಡು. ಚರಂಡಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಶೌಚಾಲಯಗಳಿಲ್ಲ, ಬಯಲು ಶೌಚಾಲಯನೂ ಇಲ್ಲ, ಬಯಲು ಶೌಚಾಲಯನೂ ಇಲ್ಲ, ಎರಡೂ ಇಲ್ಲ. ಈ ತರ ಸಮಸ್ಯೆಗಳಿದೆ. ಹೆಣ್ಣು ಮಕ್ಕಳು ಹೋಗ್ಬೇಕಂದ್ರೆ ಬಯಲಾಗಿ ಹೋಗ್ಬೇಕಾಗುತ್ತೆ. ಅವ್ರಿಗೇನು ಸಮಸ್ಯೆಗಳದಾವ. ಇಂಥವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ನಮ್ಮ ಗ್ರಾಮ ಪಂಚಾಯತಿ ಅವರಿಂದ ಹೇಳಿದೀನಿ. ಆದ್ರೂ ಇದುವರೆಗೆ ಇನ್ನ ಮಾಡಿಲ್ಲ ಅಂತ ಕೆಲಸ. ನಿಮ್ಮ ಹೆಸರು? ನನ್ನ ಹೆಸರು ರಶೀದ್ ಬಾಬಾ ಅಂತ, ಚಂಡ್ರಕಿ ಗ್ರಾಮದ. ನನ್ನ ಹೆಸರು ಗೋಪಾಲ್ ಗದ್ವಾಲ್ ಅಂತ. ಮೊದಲು ನಾವು ಸಣ್ಣ ಇರೋಕೆ ಈ ಒಂದು ಗ್ರೌಂಡ್ ಅಲ್ಲಿ ಚೆನ್ನಾಗಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಈಗ ಪರಿಸ್ಥಿತಿ ಏನೈತೆ ಅಂದ್ರೆ ಗೊಬ್ಬರಗಳು ಹಾಕೋದು, ಮಕ್ಕಳಿಗೆ ಈ ರೀತಿ ಕಸ ಹಾಕಿ ಯಾವುದೇ ರೀತಿ ಆಟ ಆಡಪ್ಲಿಲ್ಲ ಆಗಿದೆ. ಇದನ್ನ ಯಾವ ರೀತಿಯನ್ನ ಸ್ವಲ್ಪ ಸರಿಪಡಿಸಬೇಕು. ಎದಕ್ಕಂದ್ರೆ ನಂಬಲ್ಲೇ ಹುಟ್ಟಿದ ರಾಜಕೀಯ ಅದ. ಎಲ್ಲಾ ಮಂತ್ರಿಗಳು ಜಗನ್ನಾಥ ಆಗ್ಲಿ ಮತ್ತೆ ಶರಣಗೌಡ ಆಗ್ಲಿ ಖರ್ಗೆ ಅವರು ಕೂಡ ನಮ್ಮ ಊರ ಕಡೆಯಿಂದ ದೊಡ್ಡವರಾಗ್ಯಾರ. ಆದ್ರೆ ನಮ್ಮ ಊರಿನ ಕಡೆ ಯಾವುದೇ ರೀತಿ ಗಮನ ಇಲ್ಲ ಆಗಿದೆ. ಎದಕ್ಕಂದ್ರೆ ಈ ಒಂದು ಸರ್ಕಾರಿ ಒಂದು ಗ್ರೌಂಡ್ ನಲ್ಲಿ ಯಾವ ರೀತಿ ಆಟ ಆಡ್ತೀವಿ ಅಂದ್ರೆ ಸಣ್ಣಗಿರೋ ಕೆಲಸ ಇಲ್ಲೇ ನಾವು ಮಲ್ಗೋ ಪರಿಸ್ಥಿತಿ ಇತ್ತು. ಈಗ ಅಂದ್ರೆ ಮಲ್ಗೋದಲ್ಲ, ರಾತ್ರಿ ಈ ಕಡೆ ಅಡ್ಡಾಡ್ಬೇಕಂದ್ರೆ ಆ ರೀತಿ ಅಸಹ್ಯ ಆಗ್ಬಿಟ್ಟದ. ಈ ರೀತಿ ಆಗ್ಬಾರ್ದಂತ ನಾವು ಯೋಚಿಸ್ಕೊಳ್ತಿದ್ದೇವೆ. ಸರಿಪಡಿಸ್ಬೇಕಂತ ಈಗ ಸ್ವಚ್ಛತೆ ಮಾಡಿಸ್ಬೇಕು. ಈ ಒಂದು ಗೊಬ್ಬರಗಳನ್ನು ಯಾವ ರೀತಿ ತೆಗೆದು ಹಾಕ್ಬೇಕು, ಗಲೀಜನ್ನು ದೂರ ಮಾಡಿಸ್ಬೇಕು ನಮ್ಗೆ. ರಾತ್ರಿ ಏನಾಗಿದಪ್ಪ ಅಂದ್ರೆ ಹೆಣ್ಮಕ್ಳು ಕೂಡ ಇಲ್ಲೇ ಮಲ ವಿಸರ್ಜನೆ ಮಾಡ್ಲಕ್ ಬರ್ಲತ್ರ. ಹಾಸ್ಟೆಲ್ ಇದೆ, ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾರ. ಏನಾಗ್ತದ, ಏನು ಒಳ್ಳೇದಾಗ್ತದ ಕೆಟ್ಟದಾಗ್ತದ, ಹುಡುಕರ ಒಂದು ಸಂಘ ಆಗ್ಬಿಟ್ಟದ. ಇಲ್ಲಿ ಆ ರೀತಿಯಿಂದ ದೂರ ಮಾಡ್ಬೇಕಂತ ಒಂದು ನಮ್ಮಲ್ಲಿ ವಿನಂತಿ. ಮಹಿಳೆಯರ ಮಾನ ಹರಾಜು, ಶೌಚಕ್ಕೆ ಬಯಲೇ ಗತಿ. ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯಗಳಿಲ್ಲದೆ ಮಹಿಳೆಯರು ಪಡುತ್ತಿರುವ ಪಾಡು ವರ್ಣನಾತೀತ. ಗ್ರಾಮದಿಂದ ಮಡೇಪಲ್ಲಿ ಹಾಗೂ ಕೆಸ್ವರ್ ಹೋಗುವ ರಸ್ತೆ ಬದಿಯೇ ಇಂದಿಗೂ ಇಲ್ಲಿನ ಮಹಿಳೆಯರಿಗೆ ಶೌಚಾಲಯವಾಗಿದೆ. ಬಯಲು ಮುಕ್ತ ಗ್ರಾಮ ಎಂಬ ಘೋಷಣೆ ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗಿದ್ದು, ದಶಕಗಳಿಂದ ಅಧಿಕಾರ ಅನುಭವಿಸುತ್ತಿರುವವರು ಮಹಿಳೆಯರ ಈ ನೋವಿಗೆ ಸ್ಪಂದಿಸುತ್ತಿಲ್ಲ. ಸರ್ ಅವರು MLA ಇದ್ದಾಗ ಗ್ರಾಮೋತ್ಸವ ಮಾಡಿದ್ರು. ಕುಮಾರಸ್ವಾಮಿ CM ಇದ್ದಾಗ ಊರಾಗಿ ಬಂದಿದ್ರು. ಅವಾಗ ಎಲ್ಲ ಗ್ರಾಮೋತ್ಸವ ಊರು ಚೆನ್ನಾಗಿತ್ತು ಅಣ್ಣವರ ಕೈಯಲ್ಲಿ. ಮತ್ತೆ ಇವಾಗೆಲ್ಲ ಎಲ್ಲ ಹೊಲಸೆದ್ದು ಹೋಗಿದೆ. ಇಲ್ಲಿ ಗ್ರೌಂಡ್ ಆಗ್ಲಿ ಎಲ್ಲ ಮಾಡಕ್ಕೆ ಯಾವಾಗ್ನೂ ಬರಲ್ರಿ. ಯಾರು ಹೇಳಿದ್ರಿ ಕಿವ ಹಾಕೊಲ್ಲಾಗ್ಯಾರಿ, ಏನಿಲ್ಲ ರೀ. ಮತ್ತೆ ಭಾಳ ವರ್ಷ ಐತಿ. ನಮ್ದು ಮೈದಿನವರು ತೀರ್ಕೊಂಡಿದ್ರಿ.
ಅವತ್ತಿನ ದಿನ ನಮ್ಮ ಇನ್ನೊಬ್ಬ ಮೈದಿನ ಏನ್ ಹೇಳ್ದವ್ರಿ ಕ್ಲೀನ್ ಮಾಡಕ್ ಬರ್ರಂದ್ರ ಕ್ಲೀನ್ ಮಾಡಿ ಹೋಗ್ಯಾರಿ ಅವ್ರು ಅಷ್ಟೇ. ಮತ್ತೆ ಏನ್ ಕಿವಿಗೆ ಹಾಕಂಬಲ್ರಿ. ಎಷ್ಟು ವರ್ಷದ ಕ್ಲೀನ್ ಮಾಡೋ ಬಾಳ ದಿನ ಐತ್ರಿ. ಮತ್ತೆ ಎಷ್ಟು ವರ್ಷ ಅದು ಎಷ್ಟು ವರ್ಷ ಅಂತೆ ಅಂದಾಜ 1 ವರ್ಷ ಆಯ್ತಾ? 5 ವರ್ಷ ಆಗ್ಯದ ನೋಡ್ರಿ. 5 ವರ್ಷದಿಂದ ಕ್ಲೀನ್ ಮಾಡಿಲ್ಲ. ಮಾಡಿಲ್ರಿ. ಏನಂತಾರ ಅವ್ರು ಕೇಳಿದ್ರೆ? ಅವ್ರ ಏನ್ ಕಿವಿಗೆ ಹಾಕಲ್ರಿ. ನಾವು ಹೆಸರಿನ ನಾಲಿ ತೆಗ್ಲಿಕ್ ಬರ್ತಾರಲ್ರಿ, ತೆಗಿರಿ ಅಂದ್ರೆ ಆಯ್ತು ಅಲ್ಲಿ ಹೋಗಿ ಹೇಳ್ರಿ ಇಲ್ಲಿ ಹೋಗಿ ಹೇಳ್ರಿ ಅಂತಾರ್ರಿ. ಏನ್ ಕೇಳಲೇ ರೀ ರೊಟ್ಟೆ ಮಾತ. ಏನ್ ಮಾಡಕ್ರಿ? ಎಲ್ಲಾ ಗಲೀಜ್ ನೀರ್ಗಳು ಅದು ಇದು ಬರ್ತಾವ್ರಿ. ಗಲೀಜ್ ನೀರೆಲ್ಲಾ ಬರ್ತಾವ್ರಿ. ಸ್ವಚ್ಛತೆ ಮಾಡ್ರಿ ಅಂದ್ರೆ ಈಗ ನಮ್ಮ ಮನೆ ಬಳಕ ಎಲ್ಲಾ ನಾಲಿ ತೆಗಿತಾರ, ನಮ್ಮ ಮನೆ ಕಡೆ ಹಾಕ್ತಾರಿ. ಎಲ್ಲಾ ಗಲೀಜ್ ತಂದಿ ಪೂರಾ ಎಲ್ಲಾ ಹೊಲಸ್ ತಂದಿ ಎಷ್ಟ್ ಹೇಳದಕ್ಕೆ ಇವಾಗ ನಾಲಿ ತೆಗ್ಲಿಕ್ ಬರ್ತಾರ್ರಿ. ಮಂದಿಗೆ ಒಂದ್ ಸ್ವಲ್ಪ ಸಾಫ್ ಮಾಡಪ್ಪ ಸ್ವಚ್ಛ ಮಾಡ್ರಿ ಅಂದ್ರೆ ಏನ್ ನಮ್ಮ 5 ದಿನ ನಮ್ಮ 5 ದಿನ ಹೇಳಿದ್ರೆ ಅಷ್ಟೇ ಕ್ಲೀನ್ ಮಾಡ್ಯಾರ ನೋಡ್ರಿ. ಅದಕ್ಕೆ ಬಿಟ್ಟು ಏನ್ ಮಾಡಿಲ್ರಿ ಅವರು. ಜೆಜೆಎಂ ಯೋಜನೆ ಕೋಟಿ ಲೂಟಿ ಹನಿ ನೀರಿಲ್ಲ. ಕಾಗದದ ಮೇಲೆ ಕಾಮಗಾರಿ. ಜಲಜೀವನ್ ಮಿಷನ್ ಅಡಿಯಲ್ಲಿ ಕೋಟಿಗಟ್ಟಲೆ ಹಣ ಖರ್ಚಾಗಿದೆ ಎಂದು ಬಿಲ್ ಮಾಡಲಾಗಿದೆ. ಆದರೆ ಗ್ರಾಮಸ್ಥರ ಪಾಲಿಗೆ ಮಾತ್ರ ಹನಿ ನೀರು ಸಿಕ್ಕಿಲ್ಲ. 50 ವರ್ಷಗಳ ಹಿಂದೆ ಕಟ್ಟಿದ ನೀರಿನ ಟ್ಯಾಂಕ್ ಕಳೆದ 15 ವರ್ಷಗಳಿಂದ ಒಮ್ಮೆಯೂ ಸ್ವಚ್ಛಗೊಂಡಿಲ್ಲ. ಪಾಚಿ ಕಟ್ಟಿದ ಕೊಳಕು ನೀರನ್ನೇ ಕುಡಿಯುವ ಅನಿವಾರ್ಯತೆ ಗ್ರಾಮಸ್ಥರದ್ದಾಗಿದೆ. 40 ವರ್ಷ ಆಯ್ತು ಇದ್ರ ಹಳೆ ಕಾಲದಲ್ಲಿ ಕಟ್ಟಿದ್ದು. ಇದನ್ನ ಬಂದ್ಬಿಟ್ಟು ಸುಮಾರು ಒಂದು 2 PDO ಆದ್ರು ಯಾರು ಮಾಡ್ತಾ ಇಲ್ಲ. ಇವ್ರು ಬಂದು 5 ವರ್ಷ ಆಯ್ತು ಸ್ವಚ್ಛತೆ ಮಾಡಂತಂದು ಹೇಳಿದ್ರೂ ಬರ್ತಾ ಇಲ್ಲ, ಈ ಕಡೆ ನೋಡ್ತಾ ಇಲ್ಲ. ಸುಮಾರು ಒಂದು 10 ವರ್ಷದಿಂದ ಇದು ಪೂರಾ ಯಾವುದು ರಿಪೇರಿ ಮಾಡ್ತಾ ಇಲ್ಲ, ಸ್ವಚ್ಛತೆ ಮಾಡ್ತಾ ಇಲ್ಲ, ಕ್ಲೀನಿಂಗ್ ಮಾಡ್ತಾ ಇಲ್ಲ. ಬಿಲ್ ಪಡೆಯಲು ಬದ್ಧ, ಕೆಲಸಕ್ಕೆ ಸಿದ್ಧವಿಲ್ಲ. 10 ವರ್ಷಗಳಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವಿನ ಶೀತಲ ಸಮರದಿಂದಾಗಿ ಗ್ರಾಮದ ಅಭಿವೃದ್ಧಿ ಹಳಿ ತಪ್ಪಿದೆ. ಬಿಲ್ ಪಾಸ್ ಮಾಡಿಕೊಳ್ಳುವಲ್ಲಿ ಇರುವ ಆಸಕ್ತಿ ಕೆಲಸ ಮಾಡುವುದರಲ್ಲಿ ಇಲ್ಲ ಎಂದು ಜನರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಕೆಲಸ ಮಾಡದ ಕರ್ತವ್ಯ ಲೋಪ ಎಸಗುತ್ತಿರುವ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಗ್ರಾಮದ ಸದ್ಯದ ವಾಸ್ತವ ಪರಿಸ್ಥಿತಿ ಇದು. ಗ್ರಾಮ ವಾಸ್ತವದ ಫಲಿತಾಂಶ ದೊಡ್ಡ ಶೂನ್ಯ. ಅನೈರ್ಮಲ್ಯ, ನಾರುತ್ತಿರುವ ಚರಂಡಿ, ರೋಗಗಳ ಭೀತಿ, ಕುಡಿಯುವ ನೀರು. ಜೆಜೆಎಂ ಯೋಜನೆ ಫೇಲ್. 15 ವರ್ಷದಿಂದ ಟ್ಯಾಂಕ್ ಕ್ಲೀನ್ ಆಗಿಲ್ಲ. ಮಹಿಳೆಯರ ಸ್ಥಿತಿ ರಸ್ತೆ ಬದಿಯೇ ಬಯಲು ಶೌಚಾಲಯ. ಆಡಳಿತ ಅಧಿಕಾರಿಗಳು ಮತ್ತು ಸದಸ್ಯರ ನಡುವೆ ಈಗೋ ಫೈಟ್. ಗ್ರಾಮಸ್ಥರ ಅಂತಿಮ ಎಚ್ಚರಿಕೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆ ಕಣ್ಣಾರೆ ನೋಡಬೇಕು. ತಪ್ಪಿಸ್ತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಚಂಡರಕಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಚಂಡ್ರಗಿ ಗ್ರಾಮ ಪಂಚಾಯತಿಯಿಂದ ಆರಿಸಿ ಬಂದಂತ ಸದಸ್ಯರು ಯಾವ ರೀತಿ ಭರವಸೆ ಕೊಟ್ಟಿದ್ರು, ಯಾವ ರೀತಿ ಅಭಿವೃದ್ಧಿ ಮಾಡಿದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ದು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಈ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ, ಎಷ್ಟು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ರಿ. ಇಲ್ಲಿಯ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಅವ್ರು ಏನಂತಾರೆ? ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗೋಪಾಲ್ ಅಂತ. ಈಗ ಸತತವಾಗಿ ಅಂದ್ರೆ ಈ ಬಗ್ಗೆ ಆದ್ರೆ ಈಗ ಒಂದು ನಾಲಿ ಬಗ್ಗೆ ಆದ್ರೆ 5 ವರ್ಷ ಆಯ್ತು. ಯಾವುದೇ ರೀತಿಯಲ್ಲಿ ಇನ್ನ ಸುಧಾರಣೆ ಇಲ್ಲ. ನಿಮ್ಗೆ ಏನಂತ ಹೇಳಿದ್ರು ಸದಸ್ಯರು ಯಾವುದೇ ರೀತಿಯಲ್ಲಿ ನಮ್ಗೆ ಸ್ಪಂದನ ಕೊಡ್ತಾ ಇಲ್ಲ. ಎಷ್ಟು ಸಲ 3-4 ಸಲ ನಾವು ನೋಟಿಸ್ ಕೊಟ್ಟಿವಿ, ಆಯ್ತಪ್ಪ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಇನ್ನ ಸುಧಾರಣೆ ಮಾಡಿಲ್ಲ. ಆದಷ್ಟು ಬೇಗ ಇದು ಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. PDO ಬಗ್ಗೆ ಕೂಡ ಕೊಟ್ಟಿವಿ ಸರ್. ಮಾಡ್ತೀವಿ, ಒಂದು 4-5 ತಿಂಗಳದಾಗ ಬಜೆಟ್ ಇಲ್ರಿ, ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. 5 ವರ್ಷದ ಬಜೆಟ್ ಆದ್ರೆ ಕಡಿಮೆ ಆದಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಆದ್ರೆ ಕೂಡ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಗಮನ ವಹಿಸಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಡಿ. ನನ್ನ ಹೆಸರು ಗೋಪಾಲ್ ಗದ್ವಾಲ್ ಅಂತ. ನನ್ನ ಹೆಸರು ರಶೀದ್ ಬಾಬಾ ಅಂತ. ಇದು ಚಂಡ್ರಕಿ ಗ್ರಾಮ ನಿವಾಸಿಯಾಗಿರುತ್ತೇನೆ. ಇದು ಮನೆ ನಂದೇ. ಇದು ಫಸ್ಟ್ ಬ್ಲಾಕ್ನಲ್ಲಿ ಬರತಕ್ಕಂಥ ಚರಂಡಿಗಳು ಮತ್ತು ಇದು ಮಾಡ್ತಾ ಇಲ್ಲ. ನಾವು PDO ಮೇಡಮ್ ಅವರಿಗೆ 10 ಸಲ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದು ರಸ್ತೆ ಹೈಸ್ಕೂಲ್ಗೆ ಹೋಗೋ ರಸ್ತೆ. ಹುಡುಗರು ಇಲ್ಲಿಂದ ಹೈಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಮತ್ತು ಪುಸ್ತಕಗಳು ತಟ್ಟು ತಾಕಿ ಪುಸ್ತಕಗಳು ಚರಂಡಿಯಲ್ಲಿ ಬಿದ್ದರೂ ಅದೇ ಥರ ಎತ್ತುಕೊಂಡು ಮತ್ತು ಹೈಸ್ಕೂಲಿಗೆ ಹೋಗ್ತಾರೆ. ಆ ಸಮಸ್ಯೆಗಳನ್ನು, ಆ ಫೋಟೋಗಳನ್ನು ನಾವು ಪಂಚಾಯತಿಗೆ ತಲುಪಿದ್ದೀವಿ. ಆದರೂ ಅದ್ರ ಬಗ್ಗೆ ಏನು ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಮೊನ್ನೆ ಉದ್ಯೋಗ ಖಾತ್ರಿ ಅಂತ ಒಂದು ಗ್ರಾಮ ಸಭೆ ಮಾಡಿದ್ರು. ಅದರಲ್ಲೇನು ಬಳಸಿಕೊಡ್ರಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೊಟ್ಟಿವಿ. ಬಟ್ ಅದ್ರದ್ದು ರೆಸ್ಪಾನ್ಸಿಬಲ್ ಇದುವರೆಗೆ ಕೊಟ್ಟಿಲ್ಲ. ಆದರೆ ನಮಗೆ ಈ ಸಮಸ್ಯೆಯಿಂದ ಬಂದಿರೋದು ಡೆಂಗು ಜ್ವರಗಳು ಮತ್ತು ಇವೆಲ್ಲ. ಈಗ ಟ್ಯಾಬ್ಲೆಟ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಈಗ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡು ಬಂದಿದ್ವಿ, ಡೆಂಗು ಜ್ವರ ಬಂದಿದೆ ಅಂತ ಹೇಳಿದ್ದಾರೆ ಅವರು. ನಮಗೆ ಸೊಳ್ಳೆ ಕಾಟ ಅಂದರೂ ಭಾಳ ಸೊಳ್ಳೆ ಕಾಟಗಳನ್ನು ಆಗ್ತಾ ಇದೆ. ಅದು ಅಲ್ಲದೆ ಈ ಚರಂಡಿ ವಾಸನೆಯಿಂದ ನಮಗೆ ಊಟನೂ ಮಾಡೋಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ. ಅಷ್ಟೊಂದು ಗಬ್ಬೆಬ್ದೋಗಿದೆ ಗಲ್ಲಿ. ಈ ಗಲ್ಲಿ ದುರ್ವಾಸನೆ. ಈ ಗಲ್ಲಿಗೆ ಅಂದರೆ ಯಾವ ಸಿಬ್ಬಂದಿ ಬರಲ್ಲ, ಯಾರು ಬರಲ್ಲ. ಓಟು ತಗೋವ ಸಮಸ್ಯೆಯಲ್ಲಿ
ನಾವು ಭರವಸೆ ಒಂದು ಕೊಡ್ತಾ ಇದ್ದಾರೆ. ಏನಂತ ಭರವಸೆ ಕೊಡ್ತಾರೆ? ಆಯಿತು, ನಾವು ಗೆದ್ದು ಬಂದ ತಕ್ಷಣವೇ ಮೊಟ್ಟ ಮೊದಲಾಗಿ ಇದೇ ಬಜೆಟ್ ಇಡ್ತೀವಿ, ಇಲ್ಲೇ ಮಾಡಿಸ್ತೀವಿ, ಇದೇ ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಚೇರ್ಮನ್ಗಳಾದರು ಮತ್ತು ರೀಚೇರ್ಮನ್ಗಳಾದರು ಆದ್ರೂ ಕೂಡ ಇದುವರೆಗೆ ಈ ಕೆಲಸ ಮಾಡಿಸಿಲ್ಲ. ಈಗ ನಾನು 40 ವರ್ಷದವನಿದ್ದೀನಿ, ಇಲ್ಲಿ ಹುಟ್ಟು ಬೆಳೆದು 40 ವರ್ಷ ಆಯಿತು. ಆದ್ರೂ ನಾನು 10ನೇ ಕ್ಲಾಸ್ 1999 ಮುಗಿಸಿದ್ದು. ಅವಾಗ್ಲಿಂತ ನೋಡಕತ್ತೀವಿ 1999ನಿಂದ ಇವಾಗ 2006-7 ತನಕ ಈ ಕೆಲಸ ಹಿಂಗೆ ಇದೆ. 24 ಇದೇ ಕೆಲಸ ಇದೆ. ಮತ್ತು ಬಟ್ ಏನೂ ಮಾಡಿಲ್ಲ ಇಲ್ಲಿ. ಮತ್ತು ನಾವು ಸ್ವರ್ಗವಾಸಿ ಆದ್ರೂ ಈ ಕೆಲಸ ಮಾಡಲ್ಲ ಅಂತ ಒಂದು ಇದಾಗಿ ಕಾಸೆ ನಮ್ಮ ತಲೆ ಖರಾಬ್ ಆಗಿ ತಮ್ಮೆಲ್ಲರನ್ನು ಕರೆಸಿದ್ವಿ. ಆದರೆ ಇದಕ್ಕಾದ್ರೂ ರೆಸ್ಪಾನ್ಸಿಬಲ್ ಕೊಟ್ಟು ಅವ್ರು ಮಾಡಿಸಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ನಾವು ಮುಂದಿನ ಚರ್ಚೆಯನ್ನು ತಗೋಬೇಕಾಗುತ್ತೆ.